ಅಷ್ಟೇ. ಮೊದಲನೇದಾಗಿ ನಾನು ಪ್ರಶ್ನೆ ಮಾಡ್ತಿರೋದು ಪ್ರತಿಯೊಬ್ಬ ಮಕ್ಕಳಿದ್ದ ತಂದೆ ತಾಯಿಗೆ, ಪೋಷಕರಿಗೆ ಪ್ರಾಥಮಿಕ ಹಂತದಲ್ಲೇ ನೀವು ಮಕ್ಕಳಿಗೆ ಲಕ್ಷ 70,000 ಈ ಥರ ಲಕ್ಷ ಕೊಟ್ಟು ನೀವು ದುಡ್ಡು ಖರ್ಚು ಮಾಡುವುದೇ ಆದರೆ ನೀವು ಉನ್ನತ ಶಿಕ್ಷಣ ಮಟ್ಟದೊಟ್ಟಿಗೆ ಎಷ್ಟು ದುಡ್ಡು ಖರ್ಚು ಮಾಡ್ಬೋದು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಇರುವುದಿಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆಂದರೆ, ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳ 2020, 2021ರಿಂದ 25, 26ರವರೆಗೆ ಅಧಿಕೃತ ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿ ಮುಚ್ಚಿರ್ತಕ್ಕಂಥ ಒಟ್ಟು ಸರ್ಕಾರಿ ಶಾಲೆಗಳು 3,617 ಸರ್ಕಾರಿ ಶಾಲೆಗಳು ಮುಚ್ಚಿವೆ. ಇದಕ್ಕೆ ಮುಖ್ಯ ಕಾರಣ ಪೋಷಕರು ಖಾಸಗಿ ಶಾಲೆಯತ್ತ ಮೊರೆ ಹೋಗ್ತಾ ಇರೋದು ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯಗಳ ಕೊರತೆ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಆಟದ ಮೈದಾನದ ವ್ಯವಸ್ಥೆ ಇಲ್ಲ, ಸರಿಯಾದ ಉನ್ನತ ಮಟ್ಟದ ಶಿಕ್ಷಣ ನೀಡೋದು ಶಿಕ್ಷಕರ ಕೊರತೆ. ಇದಕ್ಕೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮುಚ್ಚಲು ಸರ್ಕಾರದ ನೇರ ಹೊಣೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪೋಷಕರು ಕೂಡ ಹೊಣೆಗಾರರು. ಪೋಷಕರು ಯಾವ ರೀತಿ ಅಂದರೆ, ಸರ್ಕಾರ ಹೇಳ್ತಿರೋದು ಶಾಲೆಯಲ್ಲಿ ಅಧಿಕೃತ ದಾಖಲಾತಿ ಮಕ್ಕಳಿಲ್ಲ, ಶಾಲೆಗೆ ಮಕ್ಕಳೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪೋಷಕರ ಪಾತ್ರ ಕೂಡ ತುಂಬ ಮುಖ್ಯ ಇದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ನೀವು ಸರ್ಕಾರಿ ಶಾಲೆಗೆ ಕಳಿಸಿ. ಮಕ್ಕಳಿರ್ತಕ್ಕಂಥ ಶಾಲೆಯಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಮಕ್ಕಳೇ ಇಲ್ಲಾಂದ್ರೆ ಆ ಶಾಲೆ ಕಡೆ ಗಮನ ಹರಿಸಲ್ಲ. ಮತ್ತು ನೀವು ದೊಡ್ಡ ಕಟ್ಟಡ, ದೊಡ್ಡ ಬಿಲ್ಡಿಂಗು, ನನ್ನ ಮಗನಿಗೆ ಮನೆಗೆ ಬಸ್ಸೇ ಬಂದು ಕರ್ಕೊಂಡು ಹೋಗ್ತದ ಅಂಥೇಳಿ ಈ ಥರ ಮೋಹಕ್ಕೊಳಗಾಗಿ ನೀವು ಮಕ್ಕಳು ನೆನಪತ್ತಂದ್ರೆ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆಗೆ ಕಳಿಸಿದ್ರೆ ಮತ್ತು ಅಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನೋಡ್ಕೊಂಡು ಅವ್ರು ಏನಪ್ಪತ್ತ ಶಾಲೆ ಮುಚ್ಚೋದು ಸಹಜ. ಅದಕ್ಕಾಗಿ ಇದರಲ್ಲಿ ಮುಖ್ಯ ವಿಚಾರವಾಗಿ ಮೊದಲನೇದಾಗಿ ನಾನು ಹೇಳ್ತಿರೋದು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಕ್ಕಳೆತ್ತಂಥ ಪ್ರತಿಯೊಬ್ಬ ಪೋಷಕರ ಕರ್ತವ್ಯ ಕೂಡ ಅತಿ ಹೆಚ್ಚಾಗಿದ್ದು. ಮುಖ್ಯವಾದ ವಿಚಾರ ಏನಪ್ಪ ಅಂತಂದ್ರೆ, ನಿಮ್ಮೂರಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಎಷ್ಟು ದಾಖಲಾತಿ ಮಕ್ಕಳುಗಳಿವೆ, ಶಾಲೆಯ ವ್ಯವಸ್ಥೆ ಹೇಗಿದೆ, ಕಟ್ಟಡದ ವ್ಯವಸ್ಥೆ ಹೇಗಿದೆ, ಮೂಲಭೂತ ಸೌಕರ್ಯಗಳು ಹೇಗಿವೆ, ನೀವು ಹೋಗಿ ಮಕ್ಕಳೆತ್ತಂಥ ತಂದೆ ತಾಯಿಗಳು ಶಾಲೆಗೆ ಹೋಗಿ ನೀವು ವಿಚಾರ ಮಾಡಿ. ಶಿಕ್ಷಕರ ಕೊರತೆ ಇದೆಯೋ ಅಥವಾ ಶಾಲೆಗೆ ಏನು ವ್ಯವಸ್ಥೆ ಬೇಕಾಗಿದೆ ಅದ್ರ ಬಗ್ಗೆ ವಿಚಾರ ಮಾಡಿರಿ. ಮತ್ತು ಅದಕ್ಕೆ ಮನವರಿಕೆ ಮಾಡಿಕೊಡ್ರಿ. ಪಂಚಾಯತಿಯವ್ರಿಗಾಗಲಿ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಾಗಲಿ ನೀವು ಮನವರಿಕೆ ಮಾಡಿದರೆ ಅದು ಶಾಲೆ ಅಭಿವೃದ್ಧಿ ಆಗೋದು ಏನೋ ಒಂದು ಆಗ್ಬೋದು ಅನ್ನೋದು ಒಂದು ಭರವಸೆ. ಈ ಕಡೆ ಸರ್ಕಾರದ ಮುಖ್ಯವಾಗಿ ವಿಚಾರ ಏನಪ್ಪ ಅಂತಂದ್ರೆ, ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕನ್ನಡ ಶಾಲೆಗಳಿಗೆ ನೀವು ಸರಿಯಾದ ಶಿಕ್ಷಕರನ್ನು ನೇಮಕ ಮಾಡ್ತಾ ಇಲ್ಲ. ಅತಿ ಹೆಚ್ಚು ಶಿಕ್ಷಕರ ಕೊರತೆಯಿಂದಾಗಿ ಖಾಸಗಿ ಶಾಲೆಗಳ ಮೊರೆ ಹೋಗ್ತಾ ಇರೋದು ವಿದ್ಯಾರ್ಥಿಗಳದು ಸಹಜ ಸ್ಥಿತಿ. ಶಿಕ್ಷಣದ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಣ ಕೊರತೆಯಿಂದಾಗಿ ಖಾಸಗಿ ಶಾಲೆ ಹತ್ತ ಹೋಗ್ತಾ ಇದ್ದಾರೆ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಶೌಚಾಲಯ ವ್ಯವಸ್ಥೆ ಇಲ್ಲ. ಮೊದಲನೇದಾಗಿ ಶೌಚಾಲಯ ವ್ಯವಸ್ಥೆ, ಎರಡನೇದಾಗಿ ಶಿಕ್ಷಕರ ಕೊರತೆ, ಮೂರನೇದಾಗಿ ಏನಪ್ಪ ಅಂತಂದ್ರೆ ಶಾಲೆಗೆ ಹೋಗ್ತೀವಿ ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು 2-3 ಕಿಲೋಮೀಟರ್ಗಳನ್ನು ನಡೆದುಕೊಂಡು ಹೋಗ್ತಕ್ಕಂಥ ಕೆಲವೊಂದು ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು. ಆದರೆ ಖಾಸಗಿ ಶಾಲೆ ಇದ್ದಾದ್ರೆ ಅವರದ್ದೇ ಬಸ್ ಬಂದು ಅವ್ರ ಮನೆ ಮುಂದೆ ಕರ್ಕೊಂಡು ಇಳಿಸಿ ಮತ್ತೆ ಅವ್ರ ಮನೆಯಿಂದನೇ ಕರ್ಕೊಂಡು ಹೋಗ್ತದೆ. ಈ ಥರ ವ್ಯವಸ್ಥೆಗಳು ಇರೋದ್ರಿಂದ ಪೋಷಕರು ಕೂಡ ಖಾಸಗಿ ಶಾಲೆಯತ್ತ ಮೊರೆ ಹೋಗ್ತಾ ಇರೋದು ಸಹಜ ಸ್ಥಿತಿ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ಪೋಷಕರು ಮತ್ತು ಸರ್ಕಾರ ಎರಡೂ ಕೂಡ ಎಚ್ಚೆತ್ತುಕೊಂಡು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ನಿಮ್ಮ ಕರ್ತವ್ಯ, ನಿಮ್ಮ ಹೊಣೆ. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯತ್ತ ನೀವು ದಾಖಲಿಸಿ. ಈ ಕಡೆ ಸರ್ಕಾರದ ಕೊರತೆ ಕೂಡ, ಸರ್ಕಾರವು ಕೂಡ ಎಲ್ಲಿ ಯಥೇಚ್ಛವಾಗಿ ಕನ್ನಡ ಶಾಲೆಯಲ್ಲಿ ಯಥೇಚ್ಛವಾಗಿ ಮಕ್ಕಳು ದಾಖಲಾಗಿದ್ದವೋ ಆ ಶಾಲೆ ಕಡೆ ನೀವು ಕೂಡ ಗಮನ ಹರಿಸಿರಿ. ಆ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಹೇಗಿದೆ, ನೀರಿನ ವ್ಯವಸ್ಥೆ ಹೇಗಿದೆ, ಶಿಕ್ಷಕರ ಶಿಕ್ಷಣ ಮಟ್ಟದ ವ್ಯವಸ್ಥೆ ಹೇಗಿದೆ, ಆ ಶಾಲೆಗೆ ಯಾವ ರೀತಿ ಯಂತ್ರೋಪಕರಣ ಬೇಕು, ಆಟೋಪಕರಣ ಬೇಕು, ಯಾವ ರೀತಿ ಪುಸ್ತಕ ಬೇಕು, ಇನ್ನು ಯಾವುದಾವುದು ಮುಖ್ಯವಾದ ವಿಚಾರಗಳು ಏನೇನು ಆ ಶಾಲೆಗೆ ಮುಖ್ಯವಾಗಿ ಬೇಕೋ ಅದನ್ನೆಲ್ಲ ಕೂಡ ನೀವು ಕೂಡ ಒದಗಿಸಿಕೊಡುವಂಥ ಕರ್ತವ್ಯ ನೀವು ಮಾಡಬೇಕು. ಇದಕ್ಕಾಗಿ ಇವೆರಡರ ಮಧ್ಯೆ ಒಂದು ಸಂಬಂಧ ಇದ್ದರೆ ಯಾವುದೇ ರೀತಿಯ ಸರ್ಕಾರಿ ಶಾಲೆಗಳು ಮುಚ್ಚಲು ಸಾಧ್ಯವಿಲ್ಲ. ಅದಕ್ಕಾಗಿ ಮುಖ್ಯವಾಗಿ ವಿಚಾರ ನಾನು ಕೈ ಮುಗಿದು ಕೇಳ್ತಾ ಇರೋದು, ಸರ್ಕಾರದಲ್ಲಿ ಮತ್ತು ಶಿಕ್ಷಕರಲ್ಲಿ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ. ದಾಖಲಾಗಿರ್ತಕ್ಕಂಥ ಶಾಲೆಯಲ್ಲಿ ಮಕ್ಕಳ ಕೊರತೆ, ಮಕ್ಕಳ ಶಿಕ್ಷಣ ಮಟ್ಟ ಹೇಗಿದೆ, ಮಕ್ಕಳಿಗೆ ಯಾವ್ಯಾವ ಸಮಸ್ಯೆ ಇದೆ ಅಂತೇಳಿ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ. ಈ ಎರಡೂ ಒಂದೇ ದೇಹದ ಎರಡು ಕಣ್ಣಿದ್ದಾಗೆ ಒಂದು ಶಿಕ್ಷಕರನ್ನು ಸರ್ಕಾರ ಕೂಡ ಶಾಲೆಗೆ ವ್ಯವಸ್ಥೆ ಮೇಲೆ ಕಣ್ಣಿಡೋದು ಮತ್ತು ಪೋಷಕರು ಕೂಡ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ತಂದು ದಾಖಲು ಮಾಡೋದು. ಇವೆರಡು ಒಂದಾದ್ರೆ ಮಾತ್ರ ಸರ್ಕಾರಿ ಶಾಲೆ ಉಳಿಯಲು ಸಾಧ್ಯ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ದಾಖಲು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟೇ ಸಾಕು, ಅಲ್ಲಿ ಶಾಲೆ ಒಂದು ಬಂದ್ ಖತಮ್.
ಇನ್ನೂ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ ನಾನು. ದಯವಿಟ್ಟು ಯಾವುದೇ ರಾಜಕಾರಣಿಗಳ ಮೇಲೆ ನೀವು ಭರವಸೆ ಇಟ್ಟು ಕೂರಬೇಡ್ರಿ. ನಮ್ಮ ಕರ್ನಾಟಕದ ಯುವಕರು, ಅದರಲ್ಲಿ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಯುವಕರು ಕ್ರಿಯೇಟರ್ಸ್ಗಳಿಗೆ ನಾನು ಕೈ ಮುಗಿದು ಕೇಳ್ತೀನಿ, ಇದ್ರ ಬಗ್ಗೆ ನೀವು ಧ್ವನಿ ಎತ್ತಿರಿ. ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಯಾವುದೇ ರಾಜಕಾರಣಿ, ಯಾವುದೇ ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಯಾವುದೇ ವ್ಯಕ್ತಿ ಆಗಲಿ, ಅವರು ಯಾವತ್ತೂ ಸರ್ಕಾರಿ ಶಾಲೆಯನ್ನೇನಪ್ಪ ಅಂತಂದ್ರೆ ಉದ್ಧಾರ ಮಾಡೋದು ಅವ್ರ ತಲೆಯಲ್ಲಿಲ್ಲ. ಅವರದ್ದೇ ಖಾಸಗಿ ಒಡೆತನದ ಶಾಲೆಗಳಿವೆ. ಅವರು ಭೂ ಖರೀದಿ ಮಾಡಿ ಅತ್ಯುತ್ತಮವಾದ ಕಟ್ಟಡ ಕಟ್ಟಿ ಶಿಕ್ಷಕರಿಗೆ ಸಂಬಳ ಕೊಟ್ಟು ಮತ್ತು ಸರ್ಕಾರಿ ಶಾಲೆ ಹೇಗೆ ಅವರು ಅಭಿವೃದ್ಧಿ ಮಾಡ್ತಾರೆ, ಇದು ಅವರಿಂದ ಸಾಧ್ಯವಿಲ್ಲ. ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದು ಸತ್ಯ, ಕಟು ಸತ್ಯವಾಗಿ ಹೇಳ್ತಾ ಇರೋದು. ಇದು ಆಗ್ತಕ್ಕಂಥ ಘಟನೆ. ಯಾಕಂದರೆ ಇವರು ಇಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡ್ತಾ ಹೋದರೆ ಅಲ್ಲಿ ಅವ್ರು ಏನಪ್ಪ ಅಂತಂದ್ರೆ ಅಲ್ಲಿ ಖರ್ಚು ಮಾಡಿರ್ತಕ್ಕಂಥ ಖರ್ಚು ವೆಚ್ಚ ತೆಗಿಬೇಕು ಹೇಗೆ, ಬಡವರು ಹಣ ಸುಲಿಗೆ ಮಾಡೋದು ಹೇಗೆ? ಇಲ್ಲಿ ಪೋಷಕರು ಕೂಡ ಇಷ್ಟೇ. ಮೊದಲನೇದಾಗಿ ನಾನು ಪ್ರಶ್ನೆ ಮಾಡ್ತಿರೋದು ಪ್ರತಿಯೊಬ್ಬ ಮಕ್ಕಳಿತ್ತ ತಂದೆ ತಾಯಿಗೆ, ಪೋಷಕರಿಗೆ, ಪ್ರಾಥಮಿಕ ಹಂತದಲ್ಲೇ ನೀವು ಮಕ್ಕಳಿಗೆ ಲಕ್ಷ 70,000 ಈ ಥರ ಲಕ್ಷ ಕೊಟ್ಟು ನೀವು ದುಡ್ಡು ಖರ್ಚು ಮಾಡುವುದೇ ಆದರೆ ನೀವು ಉನ್ನತ ಶಿಕ್ಷಣ ಮಟ್ಟದೊಟ್ಟಿಗೆ ಎಷ್ಟು ದುಡ್ಡು ಖರ್ಚು ಮಾಡ್ಬೋದು ನೀವೇ ಲೆಕ್ಕ ಹಾಕ್ಕೊಳ್ಳಿ.